ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಗೈಸ್, ನಾವು ಲಾಸ್ಟ್ ವಿಡಿಯೋದಲ್ಲಾದರೂ ಮಾತಾಡಿದ್ವಿ 2020 IPL ಟೀಮ್ಗಳ ಆಲ್ ಓಪನಿಂಗ್ ಪೇರ್ಸ್ ಯಾವ ಥರ ಇದೆ ಮತ್ತು ಯಾವ್ಯಾವ ರ್ಯಾಂಕಿಂಗಲ್ಲಿ ಬರ್ತಾರೆ ಅಂತ ಆದರೂ ಮಾತಾಡಿದ್ವಿ. ಆದರೆ ನಾವು ಈ ವಿಡಿಯೋದಲ್ಲಿ ಮಾತಾಡೋಣ ಗೈಸ್, IPL ಟೀಮ್ಗಳಲ್ಲಿ ಬಲಿಷ್ಠವಾಗಿರೋಂಥ RCB ತಂಡದ ಬೌಲಿಂಗ್ ಲೈನಪ್ ಹೇಗಿದೆ ಅಂತ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋನಲ್ಲಿ ಬೇಗ ಸ್ಟಾರ್ಟ್ ಮಾಡಿಬಿಡೋಣ. ಗೈಸ್, ನನಗನ್ಸುತ್ತೆ ಈ ಸಲ RCB ಕಪ್ ಹೊಡೆಯೋದು ಎಲ್ಲೋ ಒಂದು ಕಡೆ 100% ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದರೆ ಹೆವಿ ಕೂಲ್ ಆ್ಯಂಡ್ ಕಾಮ್ ಆಗಿರೋಂಥ ಒಳ್ಳೆ ಬೌಲಿಂಗ್ ಲೈನಪ್ಪೇ ತೊಗೊಂಡಿದ್ದಾರೆ. ಒಂದು ಕಡೆ ತುಂಬ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸ್ ಇದ್ದಾರೆ, ಇನ್ನೊಂದು ಕಡೆ ಈಗೀಗ ಬರ್ತಿರೋ ಅಂತಂದರೆ ಟ್ಯಾಲೆಂಟ್ ಇರೋಂಥ ಪ್ಲೇಯರ್ಸ್ ಬೌಲಿಂಗ್ ಲೈನಪ್ಪಲ್ಲಿ ಇದ್ದಾರೆ ಅಂತ ಅಂದ್ಕೊತೀನಿ. ಯಾಕೆ ಅಂತಂದರೆ ನೋಡಿ, ಲಾಸ್ಟ್ ಸೀಸನಲ್ಲಿ RCB ಕಪ್ಪು ಹೊಡೆಯೋದಕ್ಕೆ ಮೇಯ್ನ್ ರೀಸನ್ನೇ ಈ ಬೌಲಿಂಗ್ ಲೈನಪ್ ಅಂತ ಅಂದ್ಕೊತೀನಿ. ಯಾಕೆ ಅಂತಂದರೆ ಆಸ್ಟ್ರೇಲಿಯಾ ಪರ ಆಡೋಂಥ ಹೇಜಲ್ವುಡ್ಡು ಆಲ್ಮೋಸ್ಟು ಎಲ್ಲ ಫೈನಲ್ ಮ್ಯಾಚ್ಗಳಲ್ಲಿ ಆಡಿದ್ದಾರೆ. ಎಲ್ಲ ಫೈನಲ್ ಮ್ಯಾಚ್ಗಳಲ್ಲಿ ಆಡಿದ್ದಾರೆ. ಆದರೆ ಸೋತಿರೋ ಉದಾಹರಣೆ ತುಂಬ ಬೆಳ್ಳಣಿಕೆ ಎಷ್ಟು ಅಂತಲೇ ಹೇಳ್ತೀನಿ ಗುರು. ಯಾಕೆಂದರೆ ಹೇಜಲ್ವುಡ್ಡು ಅಷ್ಟು ಸಖತ್ತಾಗಿ ಒಂದೇ ಲೈನಪ್ಪಲ್ಲಿ ಒಳ್ಳೆ ಟೆಸ್ಟ್ ಬೌಲಿಂಗ್ ಲೈನಪ್ ಕ್ರಿಕೆಟ್ ಬೌಲಿಂಗ್ ಮಾಡೋದ್ರಿಂದ ಸಖತ್ತಾಗಿ ಎಫೆಕ್ಟಾಗಿ ಕಾಣಿಸ್ತಾರೆ ಆಪೋಸಿಟಲ್ಲಿರೋವಂಥ ಬ್ಯಾಟ್ಸ್ಮನ್ಗಳಿಗೆ. ಇನ್ನು ಭುವನೇಶ್ವರ್ ಕುಮಾರ್ ಬಗ್ಗೆ ಹೇಳೋದಾದರೆ ಒಳ್ಳೆ ಸ್ವಿಂಗಿ ಬೌಲರು, ಮತ್ತು ನಮಗೆ ಇಂಡಿಯಾದಲ್ಲಿ ಫಸ್ಟು ನಂಬರ್ 1 ಸ್ವಿಂಗ್ ಬೌಲರ್ ಅಂದರೆ ಭುವನೇಶ್ವರ್ ಕುಮಾರ್ ಯಾದವ್ ಅಂತಲೇ ಹೇಳ್ತೀವಿ. ಅದರಿಂದ ಇವರಿಬ್ಬರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇವಾಗಿನ ಕೃಣಾಲ್ ಪಾಂಡ್ಯ ಗೊತ್ತಲ್ವ ಯಾವ ಥರ ಇದು ಇಂಪ್ಯಾಕ್ಟ್ ಮಾಡಿದರು ಫೈನಲಲ್ಲಿ ಪಂಜಾಬ್ ವಿರುದ್ಧ. ಸಖತ್ತಾಗಿ ಇಂಪ್ಯಾಕ್ಟ್ ಮಾಡಿ ಅವರೇ ಮೇಯ್ನ್ ರೀಸನ್ನು ಮತ್ತು ಮ್ಯಾನ್ ಆಫ್ ದ ಮ್ಯಾಚು ಆಗಿದ್ರು ಅಂತಲೇ ಹೇಳ್ತೀನಿ ಗುರು. ಹೋದ ಸಲ ಸೀಸನಲ್ಲಿ RCB ಕಪ್ ಗೆಲ್ಲೋದಕ್ಕೆ. ಮತ್ತು ನೆಕ್ಸ್ಟ್ ಈಗ ನಾನು ಯಶ್ ದಯಾಳ್ ಬದಲು ಅವ್ರು, ಯಾಕೆ ಅಂತಂದರೆ ಯಶ್ ದಯಾಳ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ, ಆದ್ರೂ ನಾನು ಯಶ್ ದಯಾಳ್ ಬದಲು ಮಂಗೇಶ್ ಯಾದವ್ ಇದ್ದಾರೆ ಗೊತ್ತಾ. ಹೊಸ್ದಾಗಿ ಸಖತ್ತಾಗಿ ಕ್ವಿಕ್ ಅಂದು ಫಾಸ್ಟಾಗಿ ಬೌಲಿಂಗ್ 140+ ಬೌಲಿಂಗ್ ಮಾಡ್ತಾರಂತೆ ಗುಡಿ ಇವರು. ಮತ್ತು ಫೀಲ್ಡಿಂಗಲ್ಲಿ ಎಫರ್ಟ್ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಗನ್ ಫೀಲ್ಡರ್ ಅಂತೆ, ಮತ್ತು ಬ್ಯಾಟಿಂಗಲ್ಲೂ ಸಖತ್ತಾಗಿ ಬ್ಯಾಟ್ ಮಾಡ್ತಾರೆ ಅಂತ ಹೇಳ್ಬೋದು. ಅದಕ್ಕೆ ಅವ್ರ ಬದಲು ನಾನು ಯಶ್ ದಯಾಳ್ ಬದಲು ಮಂಗೇಶ್ ಯಾದವ್ನ ಆ್ಯಡ್ ಮಾಡ್ತಾ ಇವರು. ಯಾಕೆ ಅಂತಂದರೆ ಬ್ಯಾಟಿಂಗ್ ಲೈನಪ್ಪು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಮಂಗೇಶ್ ಯಾದವ್ ಬರೋದ್ರಿಂದ. ನೆಕ್ಸ್ಟು ನಾನು ಇನ್ಫ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಶರ್ಮನ್ ಆ್ಯಡ್ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಬೇಕಾಗ ಐಸ್ ಲೈನಪ್ಪು ಬೌಲಿಂಗ್ ಲೈನಪ್ಪಲ್ಲಿ. ಅದಕ್ಕೆ ನಾನು ಹೇಳ್ತಾ ಇದ್ದೀವಿ, ಈ ಬೌಲಿಂಗ್ ಲೈನಪ್ಪಲ್ಲಿ ಆಡಿಸಿದ್ರೆ ಇನ್ನು ಆಲ್ರೌಂಡರ್ ಆಗಿ ವೆಸ್ಟ್ ಇಂಡೀಸ್ ಪ್ಲೇಯರು ರೊಮಾರಿಯೋ ಶಫರ್ಡ್ ಇದ್ದೇ ಇರ್ತಾರೆ. ಅವರು 1 ಓವರ್ 2 ಓವರ್ ಹಾಕೋ ಕೆಪಬಿಲಿಟಿ ಇದ್ದೇ ಇರುತ್ತೆ. ಈ ಇಷ್ಟು ಪ್ಲೇಯರ್ಸ್ ಆಡಿದ್ರೆ ಇನ್ನೂ ಬೌಲಿಂಗ್ ಲೈನಪ್ ಹೆವಿ ಸ್ಟ್ರಾಂಗ್ ಆಗುತ್ತೆ. ಮತ್ತು ಬ್ಯಾಟಿಂಗ್ ಲೈನಪ್ ಅಂತೂ ಕೇಳದೇ ಬೇಕಾಗಿಲ್ಲ. ಅವರು 7ರಿಂದ 8 ಜನ ಪ್ಲೇಯರ್ಸು ಬ್ಯಾಟಿಂಗ್ ಲೈನಪ್ಪಲ್ಲಿ ಸಿಗ್ತಾರೆ. ಆದ್ದರಿಂದ ಈ ಪ್ಲೇಯರ್ಸ್ ಟೋಟಲ್ ಆಡಿಸಿದ್ರೆ ಈ ಸಲನೂ RCB ಕಪ್ ಹೊಡೆದು 90% ಫಿಕ್ಸ್ ಅಂತಲೇ ಅನ್ಕೋಬೋದು. ನಿಮ್ಗೇನು ಅನಿಸುತ್ತೆ ಗೈಸ್, ಯಾವ ಪ್ಲೇಯರ್ಸ್ನ ಬೌಲಿಂಗ್ ಲೈನಪ್ಪಲ್ಲಿ ಆ್ಯಡ್ ಮಾಡಬೇಕು ಮತ್ತು ಯಾವ ಪ್ಲೇಯರ್ಸ್ನ ತೆಗಿಬೇಕು ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಾದರೂ ಎಂಡ್ ಮಾಡ್ತಾಯಿದ್ದೀನಿ. ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಾದರೂ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಬಾಯ್.